ಫ್ಲಾಶ್ ಬ್ಯಾಕ್. ಸ್ಟ್ರಾಬೆರಿನ ಈ ತರ ಕಟ್ ಮಾಡ್ಕೋಬೇಕು ಗೈಸ್, ಫುಲ್ ಪುಲ್ ಮಾಡಂಗಿಲ್ಲ ಯಾಕಂದ್ರೆ ಅದು ಸ್ಟ್ರಾಂಗ್ ಆಗಿರಲ್ಲ ಪ್ಲಾಂಟ್. ಇವಾಗ ಸ್ಟ್ರಾಬೆರಿ ಪಿಕ್ಕಿಂಗ್ ಮುಗೀತು, ವೇ ಮಾಡ್ಸಕ್ ಹೋಗ್ತಿದ್ವಿ. ವೇ ಮಾಡ್ಸಕ್ಕೆ ಎಕ್ಸಾಕ್ಟ್ ಆಗಿ 1 ಪಾಂಡ್ ಇತ್ತು. ನಾಳೆ ವ್ಲಾಗ್ ಅಲ್ಲಿ ನಾವು ಪಿಕ್ ಮಾಡಿರೋ ಸ್ಟ್ರಾಬೆರಿಯಿಂದ ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. End of flashback. So tasting this strawberry. Very nice. Oh my god! Wow! Full sweet ಆಗಿದೆ, ಫುಲ್ ರೈಪ್ ಆಗಿದೆ ಮತ್ತೆ ಫ್ರೆಶ್ ಆಗಿದೆ. ಜಸ್ಟ್ ಇವಾಗ ತಾನೇ ಪಿಕ್ ಮಾಡ್ಕೊಂಡ್ ಬಂದಿದ್ದಲ್ಲ, ಸಖತ್ತಾಗಿದೆ. ಆಕ್ಚುಲಿ ಗ್ರೋಸರಿಯಲ್ಲೂ ಎಷ್ಟೊಂದು ತಗೊಳ್ತೀವಿ, ಬಟ್ ಇಷ್ಟೊಂದು ಚೆನ್ನಾಗಿಲ್ಲ. ಬಟ್ ಇದಂತೂ ತುಂಬಾ ಸಖತ್ತಾಗಿದೆ. ವೆರಿ ನೈಸ್. ಟೇಸ್ಟ್ ಮಾಡು. Very fresh. ಹೆಂಗಿದೆ ಟೇಸ್ಟ್? Super ಆಗಿದೆ, ಫ್ರೆಶ್ ಆಗಿದೆ. ಸ್ಟೈಲ್. ಯಾ, ಜಸ್ಟ್ 1 hour ಬ್ಯಾಕ್ ಪಿಕ್ ಮಾಡ್ಕೊಂಡ್ಬಂದ್ವಿ, ವಾಶ್ ಮಾಡಿದ್ವಿ, ಇವಾಗ ತಿಂತಾ ಇದೀವಿ. ಫ್ರೆಶ್ ಆಗಿ ಚೆನ್ನಾಗಿದೆಯಲ್ವಾ? ಪ್ಲಸ್ ಆರ್ಗ್ಯಾನಿಕ್, ಏನು ಪೆಸ್ಟಿಸೈಡ್ಸ್ ಇಲ್ಲ, ಏನಿಲ್ಲ. ಇಟ್ಸ್ ವೆರಿ ನೈಸ್ ಟೇಸ್ಟ್. Okay. Hi guys, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ವೆಲ್ಕಮ್ ಟು ಅನದರ್ ವ್ಲಾಗ್. ನೆನ್ನೆ ತಗೊಬಂದಿದ್ದು ಸ್ಟ್ರಾಬೆರೀಸ್ ಅಲ್ಲಿ ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಮನೆ ಕ್ಲೀನಿಂಗ್ ನಡೀತಾ ಇದೆ. ನೋಡಿ, ಇಲ್ಲಿ ನಮ್ಮ ಮನೆ ಮುನಿಯಪ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅದು ಸ್ಟಕ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದ್ ಸ್ವಲ್ಪ ಪುಷ್ ಕೊಟ್ಟು ಅವ್ರು ಕ್ಲೀನಿಂಗ್ ಕಂಟಿನ್ಯೂ ಮಾಡಕ್ ಬಿಡದ. ಇವತ್ತು ತಂದಿರೋ ಫ್ರೆಶ್ ಸ್ಟ್ರಾಬೆರೀಸ್ ಇಂದ 2 ರೆಸಿಪಿ ಮಾಡ್ತಿದ್ದೀನಿ. ಫಸ್ಟ್ ರೆಸಿಪಿ ಒಂದು ಡೆಸರ್ಟ್, ಸೆಕೆಂಡ್ ರೆಸಿಪಿ ಸ್ಟ್ರಾಬೆರಿ ಜಾಮ್. ಸೊ ಡೆಸರ್ಟ್ ಏನಂದ್ರೆ ಸಿಂಪಲ್ ಆಗಿ ಡೆಸರ್ಟ್, ಲೋ ಕ್ಯಾಲರಿ ಲೋ ಕಾರ್ಬ್ಸ್ ಇರೋ ಥರದ್ದು, ಮತ್ತೆ ಲೋ ಶುಗರ್ ಆರ್ ಆಲ್ಮೋಸ್ಟ್ ನೋ ಶುಗರ್ ಯೂಸ್ ಮಾಡೋ ಥರ ರೆಸಿಪಿ, ಮತ್ತೆ ಹೈ ಪ್ರೋಟೀನ್ ರೆಸಿಪಿ. ಸೊ ಈ ರೆಸಿಪಿಗೆ ಗ್ರೀಕ್ ಯೋಗರ್ಟ್ ತಗೊಂತಿದ್ದೀನಿ. ಗ್ರೀಕ್ ಯೋಗರ್ಟ್ ಅಲ್ಲಿ ಪ್ರೋಟೀನ್ಸ್ ಹೈ ಆಗಿರುತ್ತೆ. ಆಮೇಲೆ ಒಂದು ಮೊಟ್ಟೆ, ಅದ್ರ ಜೊತೆ ವೆನಿಲಾ ಎಸೆನ್ಸು, ಮತ್ತೆ 1 ಸ್ಪೂನ್ ಹನಿ ಹಾಕೊಂತಿದ್ದೀವಿ. ದಿಸ್ ಹನಿ ಇಸ್ ಆಲ್ಸೋ ಆರ್ಗ್ಯಾನಿಕ್. ಇದು ಫಾರ್ಮರ್ಸ್ ಮಾರ್ಕೆಟ್ ಅಂತ ಬರುತ್ತೆ, ಸೊ ಅಲ್ಲಿಂದ ತಗೊಂಡ್ಬಂದಿದ್ದು ಫ್ರೆಶ್ ಆರ್ಗ್ಯಾನಿಕ್ ಹನಿ. ಈ ತರ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಗ್ಲಾಸ್ ಜಾರ್ಗೆ ಹಾಕೊಂಡಿದ್ದೀನಿ. ಆಮೇಲೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹೆಂಗ್ ಮಿಕ್ಸ್ ಮಾಡ್ಕೋಬೇಕಂದ್ರೆ ಫುಲ್ ಸ್ಮೂತ್ ಪೇಸ್ಟ್ ಆಗಬೇಕು, ಏನು ಲಮ್ಸ್ ಆ ಥರ ಏನು ಇರಬಾರ್ದು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಜಸ್ಟ್ ಅರೌಂಡ್ 4 ಇಂಗ್ರೀಡಿಯೆಂಟ್ಸ್ ಅನ್ಸುತ್ತೆ. ಇಟ್ಸ್ ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ತರ ಸ್ಮೂತ್ ಆಗಿ ಒಂಥರ ಪೇಸ್ಟ್ ತರ ಆಗುತ್ತೆ. ಇದನ್ನ ನಾವು ನೆಕ್ಸ್ಟ್ ಏರ್ ಫ್ರೈರ್ ಅಲ್ಲಿ ಬೇಕ್ ಮಾಡ್ಕೊಂತ ಇದೀನಿ. ನೋಡಿ, ಹಿಂಗೆ ಏರ್ ಫ್ರೈರ್ ಅಲ್ಲಿ ಹಾಕೋಬೇಕು. ಡೈರೆಕ್ಟ್ ಆಗಿ ಈ ತರ ಗ್ಲಾಸ್ ಜಾರ್ನ ಇಟ್ಕೋಬಹುದು ಏರ್ ಫ್ರೈರ್ ಅಲ್ಲಿ. ಅದರಲ್ಲಿ 165 ಡಿಗ್ರಿ ಸೆಲ್ಸಿಯಸ್ ತರ ಫಾರ್ ಅರೌಂಡ್ 15 ಮಿನಿಟ್ಸ್ ಬೇಕ್ ಮಾಡ್ಬೋದು. ಸೊ ಇಲ್ಲಿ 15 ಮಿನಿಟ್ಸ್ ಇಟ್ಬಿಟ್ಟು 165 ಡಿಗ್ರಿ ಸೆಲ್ಸಿಯಸ್ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವಾಗ ಬೇಕಾಗ್ತಾ ಇತ್ತು. ಇನ್ನೇನು 6 ಮಿನಿಟ್ಸ್ ಬಾಕಿ ಇದೆ ಅಂತ ಅನ್ನೋ ಟೈಮಲ್ಲಿ ತೆಗೆದ್ಬಿಟ್ಟು ಈ ಥರ ಫ್ರೆಶ್ ಸ್ಟ್ರಾಬೆರೀಸ್ ಇತ್ತಲ್ಲ, ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಫುಲ್ ಮೇಲೆ ಟಾಪ್ ಲೇಯರ್ ಕವರ್ ಆಗೋ ಥರ ಫುಲ್ ಸ್ಟ್ರಾಬೆರೀಸ್ನ ಸ್ಪ್ರೆಡ್ ಮಾಡಿದ್ದೀನಿ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ವಾಪಸ್ಸು 6 ಮಿನಿಟ್ಸ್ ಏನಿದೆ ರಿಮೈನಿಂಗ್, ಆ 6 ಮಿನಿಟ್ಸ್ವರೆಗೂ ಬೇಕಾಗಕ್ಕೆ ಬಿಡಬೇಕು ಗೈಸ್. ಸೊ 15 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ಗೈಸ್. 15 ಮಿನಿಟ್ಸ್ ಬೇಕಾಗಿದೆ. ಹಿಂಗೆ ತೆಗೆದ್ಬಿಟ್ಟು ಹಾಗೆ ಅವನ್ ಗ್ಲೌಸ್ ಹಾಕೊಂಡಿದ್ದೆ. ಫುಲ್ ಬಿಸಿ ಇರುತ್ತೆ ಗ್ಲಾಸ್ ಜಾರು. ಸೊ ಗ್ಲೌಸ್ ಹಾಕೊಂಡೆ ತೆಗಿಬೇಕು. ತೆಗೆದ್ಬಿಟ್ಟು ಒಂದು ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ ಇಡ್ತಿದ್ದೀನಿ. ಸೊ ಒಂದು ಸ್ವಲ್ಪ ಕೂಲ್ ಡೌನ್ ಆದರೆ ಸ್ವಲ್ಪ ತಣ್ಣಗಿದೆ, ಚೆನ್ನಾಗಿರುತ್ತೆ. ಫುಲ್ ಬಿಸಿ ಇರುತ್ತೆ. ಸೊ ವೆಯ್ಟ್ ಮಾಡಬೇಕು. ಮೇ ಬಿ ಅರೌಂಡ್ 5 to 10 ಮಿನಿಟ್ಸ್ ವೆಯ್ಟ್ ಮಾಡ್ಬೇಕು ಅನ್ಸುತ್ತೆ ಅಷ್ಟೇ. ಇವಾಗ ಕೂಲ್ ಡೌನ್ ಆಗಿದೆ. ಸೊ ಬೌಲ್ಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಫುಲ್ ಚೀಸ್ ಕೇಕ್ ಥರ ಡೆನ್ಸ್ ಆಗಿರಲ್ಲ, ಬಟ್ ಒಂಥರ ಚೀಸ್ ಕೇಕ್ ತಿನ್ನೋ ಥರನೇ ಟೇಸ್ಟ್ ಇರುತ್ತೆ. ಹೈ ಪ್ರೋಟೀನ್ ಇರುತ್ತೆ, ಲೋ ಕ್ಯಾಲರೀಸ್ ಲೋ ಕಾರ್ಬ್ ನೋ ಶುಗರ್ ಡೆಸರ್ಟ್ ಥರ. ಸೊ ಏನಾದ್ರು ಡಯಟ್ ಈ ತರ ಇದ್ರೆ, ಏನಾದ್ರು ಕ್ರೇವ್ ಆಗ್ತಾ ಇದ್ರೆ ಡಿಸರ್ಟ್ ತಿನ್ಬೇಕು ಅಂತ ಈ ತರ ಮಾಡ್ಕೊಂಡು ತಿನ್ಬೋದು. ಇಟ್ಸ್ ವೆರಿ ನೈಸ್ ರೆಸಿಪಿ.
and very easy also to make. ಪ್ಲಸ್ ಹೆಲ್ತಿ ಆಲ್ಸೋ ಗೈಸ್. ಸೊ ಈ ಥರ ಬೌಲ್ಸಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಸರ್ವ್ ಮಾಡ್ಕೊಂಡಾದ್ಮೇಲೆ ಆ್ಯಕ್ಚುಲಿ ನಾವು ಸಮ್ ಐಸ್ ಕ್ರೀಮ್ಸ್ ಹುಡುಕ್ತಿದ್ವಿ ವಿಚ್ ಆರ್ ಇನ್ ಹೈ ಪ್ರೋಟೀನ್ ಥರ. ಈ ಥರ ಒಂದು ಸಿಕ್ತು ಆಲ್ಬರ್ಟೈನಲ್ಲಿ, ಚಾಕ್ಲೇಟ್ ಐಸ್ ಕ್ರೀಮ್ ವಿತ್ ಹೈ ಪ್ರೋಟೀನ್ಸ್, ಲೋ ಶುಗರ್ ಥರ. ಲೋ ಶುಗರ್ದು ಇನ್ನೂ ಸಿಕ್ಕಿಲ್ಲ ಗೈಸ್. ಸೊ ಲೋ ಶುಗರ್ ಸಿಕ್ಕಿದೆ. ಸೊ ಇದನ್ನ ತೊಗೊಂಡು ಸ್ಕೂಪ್ ಮಾಡಿಕೊಂಡು ಹಾಕೊಂಡು ದಿಸ್ ಇಸ್ ಒನ್ ರೆಸಿಪಿ ಗೈಸ್. ಸೊ ಡೆಸರ್ಟ್ ಕ್ರೇವಿಂಗ್ ಆದಾಗ ದಿಸ್ ಇಸ್ ವೆರಿ ನೈಸ್ ರೆಸಿಪಿ ಟು ಈಟ್. ಸೊ ನಾನಿಲ್ಲಿ ಸ್ಟ್ರಾಬೆರೀಸ್ ಹಾಕೊಂಡಿದ್ದೆ, ಬಟ್ ಸ್ಟ್ರಾಬೆರೀಸ್ ಬದಲು ಬ್ಲೂಬೆರೀಸು ಇಲ್ಲ ರಾಸ್ಬೆರೀಸು ಏನು ಬೇಕೋ ಹಾಕೋಬೋದು. ಲಾಸ್ಟ್ ಟೈಮ್ ಒಂದ್ಸತಿ ಮಾಡಿದಾಗ ನಾವು ಫ್ರೋಝನ್ ಬ್ಲೂಬೆರೀಸ್ ತೊಗೊಂಡಿದ್ವಿ. ಸೊ ಆ ಫ್ರೋಝನ್ ಬ್ಲೂಬೆರೀಸ್ನ ಇದೇ ಥರ ಸ್ಟ್ರಾಬೆರೀಸ್ ಬದಲು ಹಾಕ್ಕೊಂಡಿದ್ವಿ. ಚೆನ್ನಾಗಿ ಬಂದಿತ್ತು. ಆ ಬ್ಲೂಬೆರೀಸ್ ಟೇಸ್ಟೂ ಚೆನ್ನಾಗಿತ್ತು ಈ ಚೀಸ್ ಕೇಕ್ಗೆ. ದಿಸ್ ಇಸ್ ವೆರಿ ನೈಸ್ ರೆಸಿಪಿ ಗೈಸ್. Now it's time for the second recipe guys. So second recipe ಅಲ್ಲಿ ಸ್ಟ್ರಾಬೆರಿ ಜಾಮ್ ಮಾಡ್ಕೊತಿದ್ದೀನಿ. ನೋ ಶುಗರ್ ಸ್ಟ್ರಾಬೆರಿ ಜಾಮ್. ಈ ಥರ ಏನೇನು ಸ್ಟ್ರಾಬೆರೀಸ್ ಮಿಕ್ಕಿತ್ತಲ್ಲ ಅದೆಲ್ಲಾನು ರಫ್ ಆಗಿ ಕಟ್ ಮಾಡಿಬಿಟ್ಟು ಒಂದು ಬಾಣಲಿಗೆ ಹಾಕೊತಿದ್ದೀನಿ. ಅದೇ ಬಾಣಲಿಗೆ ಒಂದು ಫುಲ್ ಆರೆಂಜ್ ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಆರೆಂಜ್ನ ಕಟ್ ಮಾಡಿಬಿಟ್ಟು ಈ ಥರ ಸ್ಕ್ವೀಸಲ್ಲಿ ಹಾಕ್ಬಿಟ್ಟು ಒಂದು ಫುಲ್ ಆರೆಂಜ್ದು ಜ್ಯೂಸ್ ಸ್ಕ್ವೀಸ್ ಮಾಡಿಕೊಂಡೆ. ನೀವು ಬೇಕಂದ್ರೆ ಲೆಮನ್ ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೋಬಹುದು. ನಾನಿಲ್ಲಿ ಆರೆಂಜ್ ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದು ನೋ ಶುಗರ್ ರೆಸಿಪಿ ಆಗಿರೋದ್ರಿಂದ ಶುಗರ್ ಸಬ್ಸ್ಟಿಟ್ಯೂಟ್ ಆಗಿ ಈ ಥರ ಸ್ಟೀವಿಯಾ ತೊಗೊಂಡೆ. ಅರೌಂಡ್ 1.5 ಸ್ಪೂನ್ಸ್ ಸ್ಟೀವಿಯಾ ಹಾಕೊತಾ ಇದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಏನೇನು ಹಾಕಿರ್ತೀವೋ ಅದೆಲ್ಲಾನು. ಜಾಸ್ತಿ ಏನು ಮಿಕ್ಸ್ ಮಾಡ್ಕೋಬೇಕಂತನೂ ಇಲ್ಲ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಹಾಗೆ ಬಿಡಬೇಕು. ಅದೊಂದು ಸ್ವಲ್ಪ ಕುದಿ ಬರುತ್ತೆ, ಅಲ್ಲಿವರೆಗೂ ಏನು ಮಾಡೋ ಥರ ಏನೂ ಇರಲ್ಲ, ಜಸ್ಟ್ ವೆಯ್ಟ್ ಮಾಡಬೇಕಷ್ಟೇ. ಇವಾಗ ಈ ಥರ ಕುದಿ ಬರ್ತಾ ಇದೆ ನೋಡಿ ಗೈಸ್. ಅರೌಂಡ್ 5 ಮಿನಿಟ್ಸ್ ಆಗಿದೆ ಅಷ್ಟೇ. ಸೊ 5 ಮಿನಿಟ್ಸ್, ಸೊ ಮೇ ಬಿ 5 to 7 ಮಿನಿಟ್ಸ್ ಅನ್ಸುತ್ತೆ. ಸೊ 5 to 7 ಮಿನಿಟ್ಸಲ್ಲಿ ಕುದಿ ಬರುತ್ತೆ. ಆವಾಗ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಲೈಟಾಗಿ. ಜಾಸ್ತಿ ಏನು ಮಿಕ್ಸ್ ಮಾಡೋಂಗಿಲ್ಲ. ಈ ಥರ ಬಂದಾಗ ಲೈಟಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಆಲ್ಮೋಸ್ಟ್ ಹಿಂಗೆ ರೆಡಿ ಆಗಿದೆ ನೋಡಿ ಗೈಸ್. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ರೆಡಿ ಆದಾಗ. ಅಷ್ಟು ಸ್ಟ್ರಾಬೆರೀಸಲ್ಲಿ ಒಂದಿಷ್ಟು ಜಾಮ್ ಆಯಿತು. ಸೊ ಈ ಜಾಮು ಟೇಸ್ಟ್ ಮಾಡಿ ನೋಡಿದ್ರೆ ಸ್ವೀಟಾಗಿ ಸಖತ್ತಾಗಿದೆ. ಪ್ಲಸ್ ಆ ಸ್ಟ್ರಾಬೆರಿ ಫ್ರೆಶ್ನೆಸ್ಸು ಕೂಡ ಆ ಜಾಮಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ಸ್ಟ್ರಾಬೆರಿ ರಿಚ್ ಫ್ಲೇವರ್ ಕೂಡ ಗೊತ್ತಾಗ್ತಾ ಇದೆ. ಈ ಥರ ಒಂದು ಚಿಕ್ಕ ಜಾರ್ ತೊಗೊಂಡು ಗ್ಲಾಸ್ ಜಾರ್ಗೆ ಹಾಕೊಂಡು ಸ್ಟೋರ್ ಮಾಡ್ಕೋಬೋದು ಗೈಸ್. ಸೊ ಈಗ ಹಾಕೊಂಡು ನಾನು ಸ್ಟೋರ್ ಮಾಡ್ಕೊತೀನಿ ಫ್ರಿಜ್ಜಲ್ಲಿ. ಈ ಜಾಮ್ ಏನು ಮಾಡಿದೀವೋ ಅದನ್ನ ಬ್ರೆಡ್ಸ್ ಮೇಲೆ ಯೂಸ್ ಮಾಡ್ಕೋಬಹುದು. ಏನಾದ್ರು ಓವರ್ ನೈಟ್ ಓಟ್ಸ್ ಮಾಡಿದ್ರೆ ಯೂಸ್ ಮಾಡ್ಕೋಬಹುದು. ಅವಾಗ ಚೀಸ್ ಕೇಕ್ ತರ ಮಾಡಿದ್ನಲ್ಲ ಅದಕ್ಕೂ ಯೂಸ್ ಮಾಡ್ಕೋಬಹುದು. ಸೊ ಸಿನ್ಸ್ ಇಟ್ಸ್ ಲೆಸ್ ಶುಗರ್, ಇಟ್ಸ್ ವೆರಿ ಹೆಲ್ತಿ ಆಲ್ಸೋ ಗೈಸ್. ಇವತ್ತಿನ ವ್ಲಾಗ್ಗೆ ಇಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.